ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಯೂಸ್ ಕಾರ್ಸ್ ಹತ್ರ ಇದ್ದೀವಿ. ಇಲ್ಲಿಂದ ಇದು 8ನೇ ವಿಡಿಯೋ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸು. ಇನ್ನೇನು ನಿಮಗೆ ನಾಳೆ ನಾಡಿದ್ದು ಸಂಕ್ರಾಂತಿ ಹಬ್ಬ ಇದೆ. ಸೊ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇರುತ್ತೆ. ಸ್ಟಾಕ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. i10 ಹುಡ್ಕೋರ್ಗೆ i10, ಫೋರ್ಡ್ ಫಿಗೋ, i20 ಆ್ಯಕ್ಟಿವ್ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ವಿಫ್ಟ್ ಡಿಸೈರು, ಇದು ಸ್ವಿಫ್ಟ್ ಡೀಸೆಲ್ ಹುಡ್ಕೋರ್ಗೆ ಡೀಸೆಲ್ ಇದೆ. ಸ್ಕಾರ್ಪಿಯೋ ನೋಡ್ತಾ ಇರ್ಬೋದು ಯಾವ ಕಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಬಂದ್ಬಿಟ್ಟು 4447 ಫ್ಯಾನ್ಸಿ ನಂಬರು 2965 XUV500. ಗಾಡಿ ಮಾತ್ರ ಯಾವಾಗ ಬಂದರೂ ನಿಮಗೆ ಇಲ್ಲಿ ಇವ್ರ ಶೋರೂಮಲ್ಲಿ ನಿಮಗೆ ಕಂಪಲ್ಸರಿ ಕಾಂಪ್ಯಾಕ್ಟ್ SUV ಆ್ಯಂಡ್ SUV ಗಾಡಿಗಳು, ಸೆಡಾನ್ ಗಾಡಿಗಳು, ಎಲ್ಲ ಥರ ರೀತಿ ಗಾಡಿಗಳು ಇವ್ರ ಹತ್ರ ಸೇಲ್ಗಿರುತ್ತೆ. ಆ್ಯಂಡ್ ಓಮ್ನಿ ಹುಡ್ಕೋರಿಗೆ ಓಮ್ನಿ ಕೂಡ ಇದೆ. ಲೋ ಬಡ್ಜೆಟಲ್ಲಿ ಹುಡ್ಕೋರಿಗೆ ಈ ಶೋರೂಮಲ್ಲಿ ಲೋ ಬಡ್ಜೆಟಿಂದ ಸಿಗುತ್ತೆ. ನಿಮಗೆ ಲೋನ್ 100% ಕೂಡ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಇವಾಗ ಕಂಪ್ಲೀಟು ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಮಾರುತಿ ಕಂಪ್ನಿಯಿಂದ 2010 ಸ್ಟಾರ್ಟ್ ಆಗ್ತದೆ. ಅದರ್ ಕಂಪ್ನಿ 2012. ಮಾರುತಿ ಮತ್ತು ಇದು ಟೊಯೋಟಾ 10 ಸ್ಟಾರ್ಟ್ ಆಗ್ತದೆ. 10 ಸ್ಟಾರ್ಟ್ ಆಗುತ್ತೆ. ಸರ್ ಇವಾಗ ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗೆಲ್ಲ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇತ್ತು ಸರ್? ಚೆನ್ನಾಗಿ ಬಂತು, ಚೆನ್ನಾಗಿತ್ತು. ಓಕೆ. ಸರ್ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ನಿಮಗೆ ಕಂಪ್ಲೀಟು ಎಂಟೈರ್ ವಿಡಿಯೋ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ಸ್ಟಾಕೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಇವ್ರ ಹತ್ರ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಆಫರ್ ಇದೆ. ಆ್ಯಂಡ್ ನಿಮಗೆ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ಒಂದೊಂದು ಕಾರ್ಗೆ ನಿಮಗೆ ಒಳ್ಳೊಳ್ಳೆ ಆಫರ್ ಎಲ್ಲ ಕೊಡ್ತಾರೆ. ಸೊ ವೈಸ್ ಡ್ರೈ ಕಡೆಯಿಂದ ನಿಮಗೆ ವಾರಂಟಿ ಎಲ್ಲ ಸಿಗುತ್ತೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದು ಬಂದ್ಬಿಡಿ. ಇದೇ ಥರ ನಿಮಗೆ ರೆಗ್ಯುಲರಾಗಿ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಇವಾಗ ಇದು ಓಮ್ನಿ ಯಾವ ಸರ್ ಮಾಡಲಿದ್ದು? 2015 ಮಾಡಲ್. ಎಷ್ಟು ರನ್ ಆಗಿದೆ ಸರ್ ಇದು? ಅದು 68,000 ಓಡಿದೆ. ಸರ್ ಈ ಗಾಡಿ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆಯಾ? ಸರ್ ಈ ಕಾರು ಇದು 8 ಸೀಟರ್ ಗಾಡಿ. 8 ಸೀಟರ್ ಗಾಡಿ. 6 ಲಕ್ಷದವರೆಗೂ ಇಂಜಿನ್ ವಾರಂಟಿ ಬರ್ತದೆ. ಓಕೆ. 6 ಲಕ್ಷದವರೆಗೂ ಓಡ್ತದೆ ಪೆಟ್ರೋಲ್ ಗಾಡಿ, ಏನು ತೊಂದರೆ ಇಲ್ಲ. ಓಕೆ. ಮತ್ತೆ ಇದನ್ನ 2,80,000 ಹೇಳ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ 260ಗೆ ಫೈನಲ್ ಮಾಡ್ಕೊಡ್ತೀನಿ. ನೋ ಬಾರ್ಗಿಂಗ್. 260ಗೆ ಫೈನಲ್ ಮಾಡಿ ಕೊಡ್ತೀರಾ? 8 ಸೀಟರ್ ಗಾಡಿ. ಓಕೆ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಸಕ್ಕದಾಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಮರ್ಷಿಯಲ್ ಪರ್ಪಸ್ಗಂತೂ ಈ ಗಾಡಿ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ನೋಡ್ತಾ ಇರ್ಬೋದು ಸಾಕಷ್ಟು ಜನ ಎಲ್ಲ ಓಮ್ನಿ ಹುಡುಕ್ತಾ ಇರ್ತೀರ. ಓಮ್ನಿ ಹುಡ್ಕೋರಿಗೆ ಓಮ್ನಿ ಕಾರ್. ಸಾಕಷ್ಟು ಜನ XUV500ಗೆ ಹುಡುಕ್ತಾ ಇರ್ತೀರ. ನೋಡ್ತಾ ಇರ್ಬೋದು ಇಲ್ಲಿ ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಬೊಂಬಾಟಾಗಿದೆ. ಇನ್ನೊಂದು 10 ವರ್ಷ ಆದರೂ ಕೂಡ ಈ ಗ್ರೇ ಕಲರ್ ನಿಮಗೆ ಶೇಡೇ ಆಗಲ್ಲ. ಒಳ್ಳೆ ಗಾಡಿ. ಸರ್ ಯಾವ ಸರ್ ಇದು ಮಾಡಲಿದ್ದು? 2014. ಓನರ್ಶಿಪ್ ಸರ್? ಓನರ್ಶಿಪ್ 3 ಆಗಿದೆ. ಒಂದೇ ಮನೇಲಿ 3 ಓನರ್ಶಿಪ್ ಆಗಿದೆ. ಒಂದೇ ಮನೆಯಲ್ಲಿ 3 ಓನರ್ಶಿಪ್ ಆಗಿದೆ. ಆದರೂ 3 ಓನರ್ ಇರೋದು ಹೇಳಬೇಕು. 3 ಓನರ್ಶಿಪ್ ಆಗಿದೆ. ಲೆದರ್ ಸೀಟ್ ಇದೆ, ಮತ್ತು ಹೆಡ್ ಸೀಟ್ TV ಇದೆ. ಗಾಡಿ ತುಂಬ ಗುಡ್ ಕಂಡೀಷನಲ್ಲಿದೆ. ಗಾಡಿ ಓಡಿಸಿ ನೋಡ್ರೆ ಯಾರು ಕಸ್ಟಮರ್ ಇದನ್ನ ರಿಜೆಕ್ಟ್ ಮಾಡೋದಿಲ್ಲ, ಅಷ್ಟು ಗುಡ್ ಕಂಡೀಷನಲ್ಲಿ ಇದೆ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 7,75,000 ಹೇಳ್ತಾ ಇದ್ದೀನಿ. 7,25,000ಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತೀನಿ. ಸೊ ನಮ್ಮ ಕಡೆ ಚಾನಲ್ ಕಡೆಯಿಂದ ಬಂದರೆ 725 ಫೈನಲ್, ನೋ ಬಾರ್ಗಿಂಗ್. ಸೊ ಫ್ಯಾಮಿಲಿಗೆ ಮಾತ್ರ ಈ ಗಾಡಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು W8 ವೇರಿಯಂಟು. ಸೊ 4 ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಏರ್ ಬ್ಯಾಗು, ಅಲೈ ವೀಲ್ಸು, ಟಾಪ್ ಎಂಡ್ ಗಾಡಿ. ಆಲ್ಮೋಸ್ಟ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಮ್ರೆಸ್ಟ್ ಎಲ್ಲ ಇದೆ. ಆರಾಮಾಗಿ 6 to 7 ಮೆಂಬರ್ಸ್ ಈಸಿಯಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, 3rd ರೋ ಅಲ್ಲೂ ಕೂಡ ನೀವು ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ. ಆಮ್ರೆಸ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟುಡೇ ಆಡಿಯೋ ಸಿಸ್ಟಮ್ಮು, ಸ್ಪೀಕರ್ಸು, ಆ್ಯಂಡ್ ಸನ್ಗ್ಲಾಸ್ ಹೋಲ್ಡರು ಇವೆಲ್ಲ ಬರುತ್ತೆ. ಕಂಪ್ಲೀಟ್ ಪ್ಯಾಕ್ಡ್ ಗಾಡಿ ಅಂತಲೇ ಹೇಳ್ಬೋದು. ಈ ಗಾಡಿಗೆ ನಿಮಗೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ ಈ ಗಾಡಿ ಮಾತ್ರ. ಸೊ ನಿಮಗೆ ಈ ನಂಬರ್ಗೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇನ್ನೂ ಅಚ್ಚುಕಟ್ಟಾಗಿ. ಸ್ಕಾರ್ಪಿಯೋ ಹಿಡ್ಕೋರ್ಗೆ ಇಲ್ಲೊಂದು ವೈಟ್ ಬ್ಯೂಟಿ ಅಂತಲೇ ಹೇಳ್ಬೋದು. ಬೀಸ್ಟ್ ಥರ ಗಾಡಿ, ಆಫ್ ರೋಡ್ಗೆ ಕಿಂಗು. ಇದು ಬಂದ್ಬಿಟ್ಟು ಹಳ್ಳಿ ಕಡೆದು ಎಷ್ಟೊಂದು ಜನ ಲೈಕ್ ಮಾಡ್ತಾರೆ, ಯಾಕೆಂದರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. 12 ಮಾಡಲು, ಸೆಕೆಂಡ್ ಓನರ್. 85,000 ಓಡಿದೆ. 85,000 ಓಡಿದೆ. 5,75,000 ಹೇಳ್ತೀನಿ. 5,500ಗೆ ಫೈನಲ್ ಮಾಡಿ ಕೊಡ್ತೀನಿ. 5,500ಗೆ ಫೈನಲ್ ಮಾಡಿ ಕೊಡ್ತೀರಾ? ಕೊಡ್ತೀನಿ. ಸೊ ಡ್ಯಾಶ್ ಕ್ಯಾಮ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ 5,500ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು.
ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಾಡಿ. ಸೊ ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ ಸೆಕೆಂಡ್ ರೋ ಅಲ್ಲಿ ತುಂಬ ನೀಟಾಗಿದೆ. ಆ್ಯಂಡ್ 2 AC ಎಲ್ಲ ಬರುತ್ತೆ, AC ವೆಂಟ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇದರಲ್ಲಿ ರೂಫ್ AC ಬರಲ್ಲ. ಥರ್ಡ್ ರೋ ನೋಡ್ತಾ ಇರಬೇಕು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಆರಾಮಾಗಿ ಒಂದು 6 to ಡ್ರೈವರ್ ಪ್ಲಸ್ ಒಂದು 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಖಂಡಿತ ಅಂದ್ರೂ ಕಾಲ್ ಮಾಡಿ, ಒಳ್ಳೆ ವೆಹಿಕಲ್ಲು ಇದು ಮಾತ್ರ. ಆಫ್ ರೋಡ್ಗೆ ಕಿಂಗ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಲೈಕ್ ಮಾಡ್ತಾರೆ. ಸೊ i10 ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ i10 ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಯಾಕಂದರೆ ಇದು 1.2 ಪೆಟ್ರೋಲ್ ಇಂಜನು, ನಿಮಗೆ ಲಾಂಗ್ ರೈಡ್ಗೂ ತುಂಬ ಚೆನ್ನಾಗಿರುತ್ತೆ. i10ಅಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ರೀಸೇಲ್ ವ್ಯಾಲ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸರ್ ಹೇಳಿ ಸರ್ ಈ i10 ಬಗ್ಗೆ ಡೀಟೇಲ್ಸು. 8 ಮಾಡಲು ಓಕೆ 75,000 ಓಡಿದೆ. ಓಕೆ ಮತ್ತು ಇನ್ಶೂರೆನ್ಸ್ ಫ್ರೆಶ್ ಆಗಿ ಸಂಕ್ರಾಂತಿ ಆಫರ್ ಅಂತ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ. ಓಕೆ ಇದು 2,75,000 ಹೇಳ್ತೀನಿ. 210ಗೆ ಫೈನಲ್ ಮಾಡಿ ಕೊಡ್ತೀನಿ. 210ಗೆ ಫೈನಲ್ ಮಾಡಿ ಕೊಡ್ತಾರೆ, ನೋ ಬಾರ್ಗಿಂಗ್. ಸೊ ಈ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಯಾಕಂದರೆ ಇದಕ್ಕೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ. ಆ್ಯಂಡ್ ನಿಮಗೆ ಲಾಂಗು ಕೂಡ ಆರಾಮಾಗಿ ತೊಗೊಂಡು ಹೋಗ್ಬಿಡ್ಬೋದು ಈ ಗಾಡಿನ. ಸೊ ಇದು 1.2 ಪೆಟ್ರೋಲ್ ಇಂಜನ್ ಬರುತ್ತೆ. ಗಾಡಿ ಎಲ್ಲ ಈ ಥರ ಇದೆ, ಖಂಡಿತ ಅಂದ್ರೆ ಕಾಲ್ ಮಾಡ್ಕೊ ಬನ್ನಿ. ಸೊ ಫೋರ್ಡ್ ಹುಡ್ಕೋರಿಗೆ ಇಲ್ಲೊಂದು ಫೋರ್ಡ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇದು ಕೂಡ ಡೀಸೆಲ್ ಗಾಡಿ, ನಿಮಗೆ ಫೋರ್ಡು ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಸರ್ ಯಾವ ಸರ್ ಮಾಡಲಿದು? 2014 ಓನರ್ಶಿಪ್ಪು ಸಿಂಗಲ್ಲು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3,20,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 320 ಹೆಚ್ಚು ಕಡಿಮೆ ಆಗುತ್ತೆ. 3 lakhವರೆಗೂ ಮಾಡ್ಕೊಡ್ತೀನಿ. ಫೈನಲ್ 3 lakhsಗೆ ಮಾಡ್ಕೊಟ್ಬಿಡ್ತೀರಾ? ಫೈನಲ್ ಬಂದ್ಬಿಟ್ಟು ಬರೀ 3 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತಾರೆ. ಎಕ್ಸಲೆಂಟ್ ಆಗಿದೆ. ಇದು ಸೀಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಈ ಗಾಡಿ ಕೂಡ ಕಂಫರ್ಟಬಲ್ ಆಗಿರುತ್ತೆ, ನಿಮಗೆ ಲಾಂಗ್ ರೈಡ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ಯಾಮ್ಲಿಗೆ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಈ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಮಾರುತಿ ಸುಜುಕಿ ಡೀಸೆಲ್ ಗಾಡಿ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಮೋಸ್ಟ್ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗಾಡಿಗೆ. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವರ್ಷನು, ಪವರ್ ಸ್ಟೇರಿಂಗು, AC, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ. ಸರ್ ಯಾವ ಸರ್ ಇದು ಮಾಡಲು? 2008. ಓಕೆ ಓನರ್ಶಿಪ್ಪು ಸೆಕೆಂಡು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ? 3,05,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. 290 ಕೊಡ್ತೀನಿ. 290 ಫೈನಲ್. ಹೌದು. ಸೊ ಸಂಕ್ರಾಂತಿ ಆಫರ್ ಅಂತಲೇ ಹೇಳ್ಬೋದು. 290ಗೆ ನಿಮಗೆ ಡೀಸೆಲ್ ಗಾಡಿ ಬರ್ತೈತೆ, ಒಳ್ಳೆ ಮೈಲೇಜ್ ಬರೋವಂಥ ಗಾಡಿ. ಸೊ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. 4 ಟೈರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಹತ್ತಿರ ನಿಮಗೆ 18ರಿಂದ 20-21 ಗಂಟೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ಈ ಗಾಡಿಗೆ ತುಂಬ ಚೆನ್ನಾಗಿದೆ. ಇದರಲ್ಲಿ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಆ್ಯಂಡ್ AC ಬರುತ್ತೆ. ರಿವರ್ಸ್ ಪಾರ್ಕಿಂಗು ಸೆನ್ಸಾರ್ಸ್ ಇದರಲ್ಲಿಲ್ಲ. ಸೊ VDI. ಸೊ ಕಾಲ್ ಮಾಡ್ಕೊ ಬನ್ನಿ ಈ ಗಾಡಿ ಬೇಕಾಗಿದ್ರೆ. ಸಾಕಷ್ಟು ಜನ ಓಮ್ನಿಗೆ ಹುಡುಕ್ತಾನೆ ಇರ್ತೀರಾ. ಸೊ ಇವ್ರ ಶೋರೂಮಲ್ಲಿ ಇವತ್ತು 2 ಓಮ್ನಿ ಇದೆ. ಸೊ ಒಂದು ಓಮ್ನಿ ಬಂದ್ಬಿಟ್ಟು ಆಲ್ರೆಡಿ ನೋಡಿದ್ವಿ, ಇದು ಬಂದ್ಬಿಟ್ಟು ಇನ್ನೊಂದು ಓಮ್ನಿ. ಸರ್ ಇದು ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ರೆ ಈ ಗಾಡಿಗೆ? 6 ಮಾಡಲು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಯಾವುದು? ಓಮ್ನಿಗೆ 1,40,000 ಹೇಳ್ತಾ ಇದ್ದೀನಿ. ಓಕೆ ಇನ್ಸೂರೆನ್ಸು 1 ವರ್ಷ ಬರ್ತದೆ, 5 ವರ್ಷ FC ಬರ್ತದೆ. ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ ಎರಡೂ. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ 1,25,000 ಕೊಡ್ತೀನಿ. 1,25,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ಅದ್ರ ಪಕ್ಕದಲ್ಲೇ ಒಂದು ಐಕಾನ್ ಇದೆ. ಸರ್ ಯಾವ ಸರ್ ಇದು ಐಕಾನ್? ಸರ್ ಇದು ಯಾವ್ದು ಸರ್ ಮಾಡಲು? 2003. ಓಕೆ ಎಷ್ಟು ರನ್ ಆಗಿದೆ ಇದು? 80,000 ಹೊಡಿದೆ. ಐಕಾನ್ಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸರ್ ಈ ಗಾಡಿಗೆ ಸಂಕ್ರಾಂತಿ ಆಫರ್ ಏನಾದ್ರು ಕೊಟ್ಬಿಡ್ತೀರಾ? ಸಂಕ್ರಾಂತಿ ಆಫರ್ ನಿಮಗೆ ಒಂದು 70,000 ಕೊಡ್ತೀನಿ. ಸರ್ ಫೈನಲ್ಲು 70,000ಗೆ? ಹೌದು. ಓಕೆ ಸರ್, ವಿತ್ FC ಎಲ್ಲ FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ. ಓಕೆ ಸರ್, ಬರೀ 70,000ಕ್ಕೆ ಮಾಡಿಕೊಟ್ಬಿಡ್ತಾರೆ. ಸೊ ಈ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಚೀಪ್ ಆ್ಯಂಡ್ ಲೋ ಬಜೆಟಲ್ಲಿ ಏನಾದ್ರು ಗಾಡಿ ಹುಡ್ಕೊಂಗಿದ್ರೆ ಬೆಸ್ಟ್ ಆಪ್ಷನ್ ಐಕಾನ್. ಪೋಲೋ ಹುಡ್ಕೋರಿಗೆ ಪೋಲೋ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಡಾಕ್ಟರ್ ಓಡಿಸಿರೋ ಕಾರು, ಡ್ಯುಯಲ್ ಟೋನ್ ನಿಮಗೆ ಈ ಗಾಡಿ ಎಲ್ಲ ಬರುತ್ತೆ. ಸರ್ ಇದು ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ಸರ್ ಇದು? ಇದು ಡೀಸೆಲ್ ವೇರಿಯಂಟು 2014 ಪೋಲೋ ಹೈಲೈನರ್. ಇದು ಓಕೆ ಟಾಪ್ ಎಂಡ್ ಮಾಡಲು. ಹೌದು ಸರ್. ಇದು ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್. ಸರ್ ಇದು ಡೀಸೆಲ್ ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್ ಇದು? ಮೈಲೇಜ್ ಬರುತ್ತೆ ಅಬೌವ್ 20 ಬರುತ್ತೆ. 20 ಆರಾಮಾಗಿ ಬರುತ್ತಲ್ಲ? ಆರಾಮಾಗಿ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ? ಟಾಪ್ ಎಂಡ್ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ ಈ ಗಾಡಿಗೆ 5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಜೂನ್ 30ನೇ ತಾರೀಕು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಕಾನ್ಫಿಡೆನ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ ಡಾಕ್ಟರ್ ಮೇಂಟೈನ್ ಗಾಡಿ. 5 ಏನು ಹೇಳ್ತಿದ್ರು? 5 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 688 ಗಾಡಿ ನಂಬರು, ಫ್ಯಾನ್ಸಿ ಆಗಿದೆ. ಸೊ ಡ್ಯುಯಲ್ ಟೋನು ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲ್.
ಅಲೈ ವೀಲ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಆ್ಯಂಡ್ ಒಳ್ಳೆ ಮೈಲೇಜ್ ಕ್ಲೈಮ್ ಮಾಡುತ್ತೆ. ಸೊ ಪೋಲೋ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಸೊ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ರಿಕಾರ್ಡೆಡ್ ಮೈಲೇಜು 68,000 ಕಿಲೋಮೀಟರ್ ರನ್ ಆಗಿದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಸೀಟ್ಸು ಆ್ಯಂಡ್ ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಪೋಲೋ ಹುಡ್ಕೋರಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನು. ಗಾಡಿ ಮಾತ್ರ ಬೊಂಬಾಟಾಗಿದೆ, ವೈಟ್ ಕಲರು, ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಅದ್ರ ಪಕ್ಕದಲ್ಲೇ ಒಂದು ಸ್ಯಾಂಟ್ರೋ ಇದೆ. ಸರ್ ಎಷ್ಟು ರನ್ ಆಗಿದೆ ಸ್ಯಾಂಟ್ರೋ, ಯಾವುದು ಮಾಡಲು? ಸ್ಯಾಂಟ್ರೋಗೆ ಹುಡುಕ್ತಾ ಇರ್ತೀರಾ. ಸೊ ಈ ಕಲರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗಾಡಿ. ಸರ್ ಇದು ನೋಡ್ತಾ ಇರ್ಬೋದು, ಗಾಡಿ ನಂಬರ್ ಬಂದ್ಬಿಟ್ಟು 5005 ಫ್ಯಾನ್ಸಿ ನಂಬರ್. ಇನ್ನೂ ಒಂದ್ಸಲ ಸರ್ ಇದು ಎಷ್ಟು ರನ್ ಆಗಿದೆ ಇದು ಗಾಡಿ? ಸರ್ 80,000 ಓಡಿದೆ, ರೆಕಾರ್ಡೆಡ್ ಕಿಲೋಮೀಟರ್. 2004 ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ, FC ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಓಕೆ ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? 1.25 ಕೋಟ್ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. 1.25 ಕೋಟ್ ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಸ್ಯಾಂಟ್ರೋ ಹುಡ್ಕೋರು ಸಾಕಷ್ಟು ಜನ ಇರ್ತಾರೆ, ಯಾಕಂದ್ರೆ ಇದು ನಿಮಗೆ ಲಾಂಗ್ ರೈಡು ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಸಾಕಷ್ಟು ಜನ ನಿಮಗೆ ಪ್ರೀಮಿಯಂ ಬಡ್ಜೆಟ್ ಗಾಡಿ ಇದು ಬಂದ್ಬಿಟ್ಟು. ಸೊ ಹುಂಡೈ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಪ್ರೀಮಿಯಂ ಬಡ್ಜೆಟ್ ಥರನೇ ಬರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಗಾಡಿ ಆರಾಮಾಗಿ ನಿಮಗೆ 16 to 17 ಆರಾಮಾಗಿ ಕ್ಲೈಮ್ ಆಗುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸರ್ ಈ ಗಾಡಿಗೆ ಒಂದು ಡೆಡ್ಲೈನ್ ಪ್ರೈಸ್ ಏನಾದ್ರು ಕೊಡಂಗಿದ್ರೆ ಏನು ಪ್ರೈಸ್ ಕೊಡ್ತೀರಾ ಸರ್? ಸರ್ ಡೆಡ್ಲೈನ್ ಪ್ರೈಸು ನಿಮ್ಮ ಕಡೆ ಚಾನಲಿಂದ ಬಂದೆ 1,65,000 ಮಾಡ್ಕೊಡ್ತೀವಿ. 165 ಫೈನಲ್. ಸೊ ಆಲ್ಟೋ ಹುಡ್ಕೋರ್ಗೆ ಇಲ್ಲೊಂದು ಆಲ್ಟೋ ಇದೆ, ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್ ಆಲ್ಟೋ. ಸೊ ಇದು ಬಂದ್ಬಿಟ್ಟು ತುಂಬ ಪವರ್ ಸ್ಟೇರಿಂಗ್ ಬರುತ್ತೆ, ನಿಮಗೆ ಪವರ್ ವಿಂಡೋ ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ನಂಬರ್ ಬಂದ್ಬಿಟ್ಟು 7510 ಅಂತ ಹೇಳ್ಬಿಟ್ಟು. ಸೊ ಬ್ಲ್ಯಾಕ್ ಕಲರ್ ಆಲ್ಟೋ ಕೂಡ ತುಂಬ ಚೆನ್ನಾಗಿರುತ್ತೆ, ಸಾಕಷ್ಟು ಜನ ಬಡ್ಜೆಟಲ್ಲಿ ಹುಡ್ಕೋರಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನು. ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ. ಸರ್ ಈಗ ಅದು ಯಾವ ಸರ್ ಮಾಡಲಿದೆ ಆಲ್ಟೋ? ಸರ್ 2009 ಮಾಡಲು ಸಿಂಗಲ್ ಓನರ್, ಬ್ಲ್ಯಾಕ್ ಓನರ್ ಬಿಟ್ಟರೆ ಗಾಡಿ ಕ್ಲಾಸ್ ಆಗಿದೆ. ಇದು ಸಿಂಗಲ್ ಓನರ್ ಗಾಡಿ. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? 95,000 ರನ್ ಆಗಿದೆ. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಫಿಟ್, 4 ಪವರ್ ವಿಂಡೋಸ್ ಇದೆ. 4 ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹೌದು. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್ ನಮ್ಮ ಚಾನಲ್ ಕಡೆಯಿಂದ. 195 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ನಿಂದ ಬಂದವ್ರಿಗೆ 170 ಮಾಡ್ಕೊಡ್ತೀವಿ. 170 ಗಂಟ. ಇನ್ನು ಆ ಕಡೆ ಈ ಕಡೆ ಪಕ್ಕ ಅಂದ್ರೆ ಲೊಕೇಶನ್ಗೆ ಬನ್ನಿ, ನಿಮಗೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ, ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಎರ್ಟಿಗಾ ಡೀಸೆಲ್ ಹುಡ್ಕೋರ್ಗೆ ಡೀಸೆಲ್ ಗಾಡಿ ಇದೆ, ಮೋಸ್ಟ್ ವಾಂಟೆಡ್ ವೆಹಿಕಲ್. ಸಾಕಷ್ಟು ಜನ ಮೆಸೇಜ್ ಎಲ್ಲ ಮಾಡಿದ್ರು ಸರ್ ನಮಗೆ ಎರ್ಟಿಗಾ ಡೀಸೆಲ್ ಬೇಕಂತ ಹೇಳ್ಬಿಟ್ಟು. ಸೊ ಇದು ಟಾಪ್ ಎಂಡ್ ಗಾಡಿ ನಿಮಗೆ ಆಲ್ಮೋಸ್ಟ್. ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆರಾಮಾಗಿ 6 to 7 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಬೆಸ್ಟ್ ಬಡ್ಜೆಟ್ ಗಾಡಿ. ಸೊ ಇದರಲ್ಲಿ ಕೂಡ ನಿಮಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು ಆ್ಯಂಡ್ ಟಚ್ ಸ್ಕ್ರೀನು ಎಲ್ಲ ಬರುತ್ತೆ. ಸೊ ಎರ್ಟಿಗಾ ಡೀಸೆಲ್ ಬಗ್ಗೆ ನಾವೇನು ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ಮೈಲೇಜ್ ಕೂಡ ಕ್ಲೈಮ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಇದು ಸೆಕೆಂಡ್ ರೋ. ಸೊ ನಿಮಗೆ ರೂಫ್ AC ಎಲ್ಲ ಬರುತ್ತೆ ಸೆಕೆಂಡ್ ರೋ ಅಲ್ಲಿ ಆ್ಯಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಆರಾಮಾಗಿ ಶಾರ್ಟ್ ಅಡಲ್ಸು ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಆ್ಯಂಡ್ ಸ್ಮಾಲ್ ನಿಮಗೆ ಲಗೇಜ್ ಸ್ಪೇಸ್ ಕೂಡ ಇಟ್ಕೊಂಡ್ಬಿಡ್ಬೋದು. ZDI ಗಾಡಿ ಬಂದ್ಬಿಟ್ಟು ಇದರಲ್ಲೂ ಕೂಡ ನಿಮಗೆ 4 ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ, ABS ಎಲ್ಲ ಇದೆ ಗಾಡಿಯಲ್ಲಿ. ABS, ಅಲೈ ವೀಲ್ಸು, ಏರ್ ಬ್ಯಾಗು, ಟಚ್ ಸ್ಕ್ರೀನು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ. ಸರ್ ಇದು ಎರ್ಟಿಗಾ ಎಷ್ಟು ರನ್ ಆಗಿದೆ, ಯಾವುದು ಮಾಡಲ್ಲ ಸರ್ ಇದು? ಸರ್ 2013 ZDI ಟಾಪ್ ವರ್ಷನ್. ಓಕೆ. ನೀವು ಹೇಳಿದಂಗೆ ಫೀಚರ್ಸ್ ತುಂಬ ಚೆನ್ನಾಗಿದೆ, ಗಾಡಿ ನೀಟಾಗಿ ಮೇಂಟೈನ್ ಇದೆ. 69,000 ಓಡಿದೆ, ರೆಕಾರ್ಡೆಡ್ ಮೈಲೇಜ್ 69,000 ಓಡಿದೆ. 69,000 ರೆಕಾರ್ಡೆಡ್ ಮೈಲೇಜ್, ಕಾನ್ಫಿಡೆನ್ಷಿಯಲ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಕಾಂಪ್ರೆನ್ಸಿವ್ ರನ್ನಿಂಗ್ ಇದೆ. ಹೌದು ಸರ್. ಈ ಗಾಡಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್. ಸಂಕ್ರಾಂತಿ ಹಬ್ಬಕ್ಕೆ ಆಯ್ತಾ 6.5 ಲಕ್ಷ ಹೇಳ್ತಾ ಇದೀವಿ, 6.5 ಒಂದು ಒಳ್ಳೆ ಆಫರ್ ಮಾಡ್ಕೊಡ್ತೀವಿ. ಸಂಕ್ರಾಂತಿ ಹಬ್ಬಕ್ಕೆ ಬರೋರಿಗೆ, ಒಳ್ಳೆ ಕುಂತ್ಕೊಂಡು ವ್ಯಾಪಾರ ಮಾಡೋರಿಗೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಆದಂದ್ರೆ ನಾವೊಂದು ವೈಟ್ ಡ್ರೈವ್ ನಮ್ದು ಸರ್ವಿಸ್ ಇದೆಯಲ್ಲ, ಅದು ಫ್ರೀ ಆಗಿ ಮಾಡ್ಕೊಡ್ತೀವಿ. ವೈಟ್ ಡ್ರೈವ್ ಸರ್ವಿಸ್ ಫ್ರೀ ಆಗಿ ಮಾಡ್ಕೊಟ್ಬಿಡ್ತೀರಾ? 6.25 ಲಕ್ಷಕ್ಕೆ. ಓಕೆ ಸರ್. ಸೊ ಅದು ಜೊತೆ ಫ್ರೀ ಕೊಟ್ಬಿಟ್ಟು 6.25 ಲಕ್ಷಕ್ಕೆ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದವರಿಗೆ 6.25 ಲಕ್ಷ ಮಾಡ್ಕೊಂಡು, ಅದು ಬೇಕಿದ್ರೆ ನಮಗೆ ಅಡಿಷನಲ್ ಬೆನಿಫಿಟ್ 10,000 ರೂಪಾಯಿದು ನಿಮ್ಗೆ ಕ್ಯಾಶ್ ಬ್ಯಾಕ್ ಇದೆ. ಅದು 10,000 ರೂಪಾಯಿದು ಫ್ರೀ. ಓಕೆ ಸರ್. ಅಂದ್ರೆ ಈ ಗಾಡಿಗೆ ಎಲ್ಲ ಗಾಡಿಗಳು? ಇದೊಂದು ಗಾಡಿಗೆ, ಈ ಒಂದು ಗಾಡಿಗೆ ಮಾತ್ರ, ಕೆಲವು ಸೆಲೆಕ್ಟೆಡ್ ಗಾಡಿಗಳಿಗೆ. ಓಕೆ ಸರ್, ಥ್ಯಾಂಕ್ ಯು. i10 ಹುಡ್ಕೋರ್ಗೆ ಇಲ್ಲೊಂದು i10 ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಈ ತರ ಇದೆ. ಇದು ಬಂದ್ಬಿಟ್ಟು ಇನ್ನೊಂದು 10 ವರ್ಷ ಆದ್ರೂ ಕೂಡ ಈ ಕಲರ್ ಚೇಂಜ್ ಆಗಲ್ಲ. ಸೊ ಗಾಡಿ ನಿಮಗೆ ಟೈರ್ಸ್ ಕೂಡ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಜಾಸ್ತಿ ಓಡಿರಲ್ಲ ಈ ಕಾರು. ಸೊ ಇದು ನಿಮಗೆ i10 ಮಿಡಿಲ್ ವರ್ಷನ್ ಮ್ಯಾಗ್ನಾ ಅನಿಸುತ್ತೆ. ಇದರಲ್ಲಿ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಆ್ಯಂಡ್ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ. ಸರ್ ಯಾವ ಸರ್ ಇದು i10 ಇದು ಮಾಡಲ್ ಯಾವುದು? 2014 ಸ್ಪೋರ್ಟ್ಸ್ ವರ್ಷನ್. ಓಕೆ.
ಮ್ಯಾಗ್ನ ಎಲ್ಲ ಸ್ಪೋರ್ಟ್ಸ್ ವರ್ಷನ್. ಎಷ್ಟು ರನ್ ಆಗಿದೆ ಸರ್ ಇದು? ಇದು 88,000 ರನ್ ಆಗಿದೆ. 88,000 ರನ್ ಆಗಿದೆ. ಓಕೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,65,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 465 ಹೆಚ್ಚು ಕಡಿಮೆ ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸ್ಪೋರ್ಟ್ಸ್ ವರ್ಷನ್ ಅಲ್ಲ ಇದು? ಖಂಡಿತ ಸ್ಪೋರ್ಟ್ಸ್ ವರ್ಷನ್. ಓಕೆ ಸರ್. ಸೊ i10 ಸ್ಪೋರ್ಟ್ಸ್ ವರ್ಷನ್, ಮ್ಯಾನ್ಯುವಲ್ ಇದು? ಮ್ಯಾನ್ಯುವಲ್. ಓಕೆ ಸರ್. ಸೊ ಗಾಡಿ i10 ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ನು. ಸೊ ಅದ್ರ ಪಕ್ಕದಲ್ಲೇ ಆಲ್ಟೋ ಹುಡ್ಕೋರ್ಗೆ ಇಲ್ಲೊಂದು ನೀಟು ಕ್ಲೀನಾಗಿ ಮೇಂಟೈನ್ ಮಾಡಿರೋ ಒಂದು ಆಲ್ಟೋ ಇದೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ನಂಬರ್ 0437. ಸೊ ಆಲ್ಟೋ ಹುಡ್ಕೋರ್ಗೆ ಫ್ರೆಂಡ್ಲಿ ಬಡ್ಜೆಟ್ ಗಾಡಿ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 2 ವೀಲರ್ ಸರ್ವಿಸ್ ಚಾರ್ಜು ಬರಲ್ಲ. ಒಳ್ಳೆ ಗಾಡಿ ಇದು ಮಾತ್ರ. ಸರ್ ಇದು ಯಾವ ಸರ್ ಮಾಡಲ ಇದು ಆಲ್ಟೋ? 2011 ಮಾಡಲು, ಮೆರೂನ್ ಕಲರು, ಸೆಕೆಂಡ್ ಓನರು. ಎಷ್ಟು ರನ್ ಆಗಿದೆ ಸರ್ ಇದು? 11 ಮಾಡಿ 2011 ಮಾಡಲು ಆಲ್ಟೋ. ಇದು ಒಂದು 68,000 ರನ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ ಸರ್. ಈ ಗಾಡಿಗೆ ಹಬ್ಬಕ್ಕೆ ಏನು ಆಫರ್ ಕೊಟ್ಬಿಡ್ತೀರಾ ಸರ್? ಹಬ್ಬಕ್ಕೆ 2,65,000 ಹೇಳ್ತಾ ಇದೀವಿ. 2.5 ಮಾಡ್ಕೊಡ್ತೀವಿ. 2.5 ಫೈನಲ್. 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ 2.5 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 15,000. 265 ಹೇಳ್ತಾ ಇದೀವಿ, 2.5 ಮಾಡ್ಕೊಡ್ತೀವಿ. 2.5 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ನೋಡ್ತಾ ಇರ್ಬೋದು 4 ಕೂಡ ಟೈರ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಲಿ ಬಡ್ಜೆಟ್ ಗಾಡಿ. ಆಲ್ಟೋ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ ಆಲ್ಮೋಸ್ಟ್. ಗಾಡಿ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಪವರ್ ಸ್ಟೇರಿಂಗು, ಫ್ಯಾಬ್ರಿಕ್ ಸೀಟ್ಸು ಆ್ಯಂಡ್ ಟುಡೇ ನಾಡಿ ಸಿಸ್ಟಮು ಎಲ್ಲ ಬರುತ್ತೆ. AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ ಸರ್. ಗಾಡಿಗೆ ಇನ್ನೇನಾರು ಕೊನೆ ಫೈನಲ್ ಪ್ರೈಸ್ ಏನಾರು ಕೊಟ್ಬಿಡ್ತೀರಾ? ನಿಮ್ಗೆ ಒಳ್ಳೆ ಆಫರ್ ಹೇಳ್ತಾ ಇದೀನಲ್ಲ, 43,000 ಹೊಡೆದಿದೆ. ಶೋರೂಮ್ ರೆಕಾರ್ಡ್ ಇದೆ. ಶೋರೂಮ್ ರೆಕಾರ್ಡ್? ಹೌದು. ಇನ್ನೂ 5,000 ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಸರ್. ಓಕೆ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 245 ಫೈನಲ್ ಟು ಫೈನಲ್. 245 ಫೈನಲ್, ನೋ ನೆಗೋಷಿಯಬಲ್. ಫೋರ್ಡ್ ಫಿಗೋ ಹುಡುಕೋರ್ಗೆ ಇಲ್ಲೊಂದು ಫೋರ್ಡ್ ಫಿಗೋ ಇದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಇದು ಡೀಸೆಲ್ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಇದು 88,000 ಓಡಿದೆ. ಓಕೆ. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? 3 ಲಕ್ಷ ಹೇಳ್ತಾ ಇದ್ದೀವಿ. ಫೋರ್ಡ್ ಫಿಗೋ ಹುಡ್ಕೋರ್ಗೆ ಇಲ್ಲೊಂದು ಫೋರ್ಡ್ ಫಿಗೋ ಇದೆ, ಅದು ಕೂಡ ಡೀಸೆಲ್ ಕಾರು. ಸೊ ನಿಮಗೆ ಫೋರ್ಡ್ ಬಗ್ಗೆ ಗೊತ್ತಿರುತ್ತೆ, ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗಾಡಿ ಹ್ಯಾಚ್ ಪ್ಯಾಕ್ ಗಾಡಿ. ಸ್ವಿಫ್ಟ್ಗಿಂತ ಈ ಗಾಡಿ ಎಷ್ಟೋನೇ ಬೆಸ್ಟು. ಸರ್ ಇದು ಯಾವ ಸರ್ ಮಾಡಲಿದು? ಇದು 2010 11 ರಿಜಿಸ್ಟ್ರೇಷನ್ ಇದೆ. ಆಯ್ತಾ? ಕಾನ್ಫರೆನ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. 2,40,000 ಹೇಳ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2.40 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ. ಸೊ ನೋಡ್ತಾ ಇರ್ಬೋದು ನೆಗೋಷಿಯಬಲ್ ಪಕ್ಕ ಅಂದ್ರೂ ಆಗುತ್ತೆ. ಗಾಡಿ ಮಾತ್ರ ಎಲ್ಲ ಈ ಥರ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಆಲ್ಟೋ K10 ವೈಟ್ ಕಲರ್. ಟೈರ್ ಮಾತ್ರ 4 ಕೂಡ ಇದೇ ಥರ ಇದೆ. ಸೊ ಟೈರ್ ಎಕ್ಸಲೆಂಟ್ ಆಗಿದೆ. ಆಲ್ಟೋ K10 ಆಲ್ಟೋಗಿಂತ ಸ್ವಲ್ಪ ಪ್ರೀಮಿಯಂ ಗಾಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರೀಸೇಲ್ ವ್ಯಾಲ್ಯೂ ಕೂಡ ಈ ಗಾಡಿಗೆ ತುಂಬಾ ಜಾಸ್ತಿ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸೊ ಇದು 2011 ಮಾಡಲು ಆಲ್ಟೋ K10 3ನೇ ಓನರು. ಓಕೆ. ಆಯ್ತಾ? 68,000 ಓಡಿದ್ದೆ. 68,000. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 2,45,000 ಕೊಟ್ಟು ಮಾಡ್ತಾ ಇದೀವಿ. ಓಕೆ. ಆಯ್ತಾ? ನಿಮ್ಮ ಚಾನಲಿಂದ ಬರೋರ್ಗೆ ಒಂದು 2 ಕಾಲ್ ಫೈನಲ್ ಮಾಡ್ಕೊಡ್ತೀವಿ ಸರ್. 2 ಕಾಲ್ ಫೈನಲ್. ಸೊ ನೋಡ್ತಾ ಇರ್ಬೋದು ಈ ಗಾಡಿ ಮಾತ್ರ ಲಡ್ಡು ಥರನೇ ಇದೆ. ಸೊ ಬೆಸ್ಟ್ ಬಡ್ಜೆಟ್ ವೆಹಿಕಲಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರು. ಲಾಂಗ್ ಡ್ರೈವ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಟಿ ಆ್ಯಂಡ್ ಮೇಯ್ನು ಮೇಂಟೆನೆನ್ಸ್ ಕಡಿಮೆ. ಆಲ್ಟೋ ಇದು ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ, ಮೇಂಟೆನೆನ್ಸ್ ಕಡಿಮೆ, ಮೈಲೇಜ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸರ್ 2 ಕಾಲ್ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್. ಹುಂಡೈ ವರ್ಣ SX ಟಾಪ್ ಎಂಡ್ ಗಾಡಿ. ಅಲೈ ವೀಲ್ಸ್ ಮಾತ್ರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಾರ್ ತೊಗೊಬೇಕಂತ ಆಸೆ ಏನಾರ ಇದ್ರೆ, ಒಂದು ಪ್ರೀಮಿಯಂ ಬಡ್ಜೆಟಲ್ಲಿ ಒಳ್ಳೆ ಕಾರ್ ತೊಗೊಬೇಕಂತ ಆಸೆ ಇದ್ರೆ ಸೆಡಾನ್ಗೆ ಹೋಗ್ಬೋದು. ಸೆಡಾನಲ್ಲಿ ಕಿಂಗು ಇದು ಬಂದ್ಬಿಟ್ಟು ಹುಂಡೈ ವರ್ಣ SX ಗಾಡಿ ಮಾತ್ರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಕೂಡ ವೈಟ್ ಕಲರು, ವೈಟ್ ಬೀಸ್ಟ್ ಅಂತಲೇ ಹೇಳ್ಬೋದು. ಹೈವೇಯಲ್ಲಿ ಮಾತ್ರ ಈ ಗಾಡಿ ಸಕ್ಕದಾಗಿರುತ್ತೆ ಪರ್ಫಾರ್ಮೆನ್ಸು. ಯಾವ ಸರ್ ಮಾಡಲಿದು? ಸರ್ ಇದು ವರ್ಣ SX 2014 ಮಾಡಲು ವೈಟ್ ಬ್ಯೂಟಿ ಇದೆ. ವೈಟ್ ಕಲರ್. ವೈಟ್ ಕಲರ್. ಹೌದು. ಕ್ಲಾಸ್ ಗಾಡಿ ಇದೆ. ಲಕ್ಸುರಿ ಸೆಡನ್ ಇದು. ಲಕ್ಸುರಿ ಸೆಡನ್. ಹೌದು. ಬೆಂಜಲ್ಲಿ ಏನ್ ಲಕ್ಸುರಿ ಬರುತ್ತೋ ಅದೇ ಬರುತ್ತೆ ಅಂತಲ್ಲ, ಆಲ್ಮೋಸ್ಟ್ ಈಕ್ವಲ್ ಆಗ್ಬಿಡುತ್ತೆ. ಈಕ್ವಲ್. ಓಕೆ ಓಕೆ. ಲಕ್ಸುರಿ ಸೆಡನ್ ಕ್ಲಾಸ್ 1 ಗಾಡಿ ಇದೆ. 2014 68,000 ಓಡಿದೆ. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ 5.25 ಕೊಟ್ ಮಾಡ್ತಾ ಇದೀವಿ. ಓಕೆ. ಫೈನಲ್ ಏನಾರು ಆಗುತ್ತಾ? ಫೈನಲ್ಲು ನಿಮ್ಮ ಕಡೆಯಿಂದ, ನಿಮ್ಮ ಚಾನೆಲಿಂದ ಬರೋರಿಗೆ ಸಂಕ್ರಾಂತಿ ಸ್ಪೆಷಲ್ ಅಂತ ಇನ್ಸೂರೆನ್ಸ್ ಲ್ಯಾಪ್ಸ್ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ. ಇನ್ಸೂರೆನ್ಸ್. ಓಕೆ. 1 ಇಯರ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡಿ ಕೊಟ್ಬಿಡ್ತೀರಾ? ಸಂಕ್ರಾಂತಿ ಸ್ಪೆಷಲ್. ಸಂಕ್ರಾಂತಿ ಹಬ್ಬಕ್ಕೆ ಆಫರು ವೈಟ್ ಬ್ಯೂಟಿಗೆ
ಸೊ ನೋಡ್ತಾ ಇರ್ಬೋದು, ಎಷ್ಟು ಹೇಳಿದ್ರು ಕಡಿಮೆನೇ ಈ ಕಾರ್ ಬಗ್ಗೆ. ಓಡಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ವರ್ಣ ಕೆಪಾಸಿಟಿ. 1.6 ಹೈವೇ ಅಲ್ಲಿ ಮಾತ್ರ ಹೆಂಗಿರ್ತದೆ ಹಂಗಿರುತ್ತೆ. SUV ಗೆ ಕೊಡೋ ಪವರು ಸೆಡಾನ್ಗೆ ಕೊಟ್ಟರೆ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಫ್ಯಾಬ್ರಿಕ್ ಸೀಟ್ಸ್ ಬರಲ್ಲ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಆಡಿಯೋ ಸಿಸ್ಟಮು ಎಲ್ಲ ಇದೆ ಗಾಡಿಯಲ್ಲಿ. ಸೊ ಎಷ್ಟು ಕ್ಲಾಸ್ ಆಗಿದೆ ಅಂದರೆ ಅಷ್ಟು ಕ್ಲಾಸ್ ಆಗಿದೆ ಗಾಡಿ ಮಾತ್ರ. 1.6. ಸೊ ಗಾಡಿ ನಂಬರ್ 1178. ಸ್ಟೀರಿಂಗ್ ನಿಮಗೆ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ ಆ್ಯಂಡ್ ಕ್ಯಾಮ್ರಾ ಕೂಡ ಬರುತ್ತೆ. ಸ್ವಿಫ್ಟ್ ಹ್ಯಾಚ್ ಪ್ಯಾಕಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್. ಇದು 2005 ಪೆಟ್ರೋಲ್. ಎಷ್ಟು ರನ್ ಆಗಿದೆ ಸರ್ ಇದು? 85,000 ರನ್ ಆಗಿದೆ. ಓಕೆ. 2005 ಮೂರನೇ ಓನರ್. FC 2025 ಇನ್ಶೂರೆನ್ಸ್ ರನ್ನಿಂಗ್ ಇದೆ. 4 ಸೀಟ್, 1 ಸೀಟ್ ಫುಲ್ ಅಲಾಯ್ ವೀಲ್ಸ್ ಇದೆ. 80% ಟೈರ್ ಇದೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಸರ್? 2,40,000 ಕೊಟ್ಟು ಮಾಡ್ತಾ ಇದ್ದೀವಿ. ಓಕೆ. FC ಇನ್ಶೂರೆನ್ಸ್ ವ್ಯಾಲಿಡ್ ಇರೋ ಗಾಡಿ ಆಯ್ತಾ. ಹಬ್ಬದ ಸ್ಪೆಷಲ್ ಅಂತ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಒಂದು 2,20 ಮಾಡ್ಕೊಡ್ತೀವಿ. 2,20ಗೆ ಸ್ವಿಫ್ಟ್. ಸೊ ಇದು VXI ಅಲ್ಲ ಸರ್? ಇದು VXI ಬಟ್ ಅಡಿಷನಲ್ ಆಗಿ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಹಬ್ಬಕ್ಕೆ ಒಳ್ಳೊಳ್ಳೆ ಆಫರು ಅನ್ನಪೂರ್ಣೇಶ್ವರಿ ಕಾರ್ಸ್ ಹತ್ರ ಇದೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ಕೂಡ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸು, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರ್ತೈತೆ. ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. VXI ಒಂದೊಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ, ಬನ್ನಿ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಮಾತ್ರ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಹುಂಡೈ ಇಲ್ಲ ಸಾರಿ, ಇದು ಟೊಯೋಟಾ ಇನೋವಾ ಸರ್. ಇದು ಯಾವ ಸರ್ ಇದು ಮಾಡ್ಲು? ಟೊಯೋಟಾ ಇನೋವಾ ಯಾವ ಸರ್ ಮಾಡ್ಲು? 2009 ಮಾಡ್ಲು ಇನೋವಾ G4. ಓಕೆ. 1,60,000 ರೆಕಾರ್ಡೆಡ್ ಮೈಲೇಜ್ ಇದೆ. ಓಕೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಗಾಡಿಗೆ 5.25 ಲಕ್ಷ ಹೇಳ್ತಾ ಇದೀವಿ. ಸಾರಿ, 5.85 ಹೇಳ್ತಾ ಇದೀವಿ. 5.25 ಮಾಡ್ಕೊಡ್ತೀವಿ. 5.25ಗೆ ಫೈನಲ್ ಮಾಡಿ ಕೊಟ್ಟು. ಸೊ 5.25ಗೆ ಆರಾಮಾಗಿ ಸರ್. ಇದು 4 ಲಕ್ಷ 5 ಲಕ್ಷ ಕಿಲೋಮೀಟರ್ ಗಂಟೆ ಈಸಿಯಾಗಿ ಹೋಗುತ್ತಲ್ಲ? 6 ಲಕ್ಷ ಓಡುತ್ತೆ ಸರ್ ಇನೋವಾ. 6 ಲಕ್ಷ ನೀಟಾಗಿ ಮೇಂಟೈನ್ ಮಾಡಿದ್ರೆ 6 ಲಕ್ಷವರೆಗೂ ಓಡುತ್ತೆ. ಒಳ್ಳೆ ಫ್ಯಾಮಿಲಿ ಗಾಡಿ. ಓಡಿದೆ, ಕಾಲ್ ಭಾಗ ಓಡಿದೆ, ಇನ್ನೊಂದು ಹೆಚ್ಚು ಕಮ್ಮಿ 4 ಲಕ್ಷವರೆಗೂ ಓಡುತ್ತೆ. 4 ಲಕ್ಷ ಆರಾಮಾಗಿ ಹೋಗ್ಬಿಡುತ್ತೆ. ಡಿಪೆಂಡ್ಸ್ ಆನ್ ಮೇಂಟೆನೆನ್ಸ್. ಹೌದು. ಓಕೆ ಸರ್. ಸೊ ಅದ್ರ ಪಕ್ಕದಲ್ಲೇ ಇದೇ ತರ ಗಾಡಿ ಇದು ಬಂದ್ಬಿಟ್ಟು ಮಹೇಂದ್ರ ಜೈಲೋ. ಇದರಲ್ಲೂ ಕೂಡ ನಿಮಗೆ 8 ಸೀಟಿಂಗ್ ಬರುತ್ತೆ, 6+1 ಬರುತ್ತೆ. ಸೊ ಗಾಡಿ ಇದಕ್ಕಿಂತ ನೋಡ್ತಾ ಇರ್ಬೋದು ಹೈಟ್ ಜಾಸ್ತಿ ಇದೆ. ಆ್ಯಂಡ್ ಗಾಡಿ ಎಲ್ಲ ಈ ಥರ ಇದೆ, 8.2, 8.3. ಸೊ ಒಂಥರ ಫ್ಯಾನ್ಸಿ ಗಾಡಿ. ಸೊ ಇದು ಗಾಡಿ ನಿಮಗೆ ಮಧ್ಯದಲ್ಲಿ 2 ಸೀಟ್ ಬರುತ್ತೆ, 6+1 ಬರುತ್ತೆ ಗಾಡಿ. ಯಮಾಕ್ ಇಂಜನ್ ಬರುತ್ತೆ ಇದರಲ್ಲೂ ಕೂಡ. ಸೊ ಮಹೇಂದ್ರ ಗಾಡಿಗಳು SUVಗಳಿಗೆ ಕಿಂಗ್ ಥರ ಗಾಡಿಗಳು ಮೇಕಿಂಗ್ ಮಾಡ್ತಾರೆ ಮಹೇಂದ್ರ ಕಡೆಯಿಂದ. ಸೊ ಆಫ್ ರೋಡ್ಗೂ ಚೆನ್ನಾಗಿರುತ್ತೆ, ಆನ್ ರೋಡ್ಗೂ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ ಗಾಡಿ ಮಾತ್ರ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ? ಯಾವುದು ಮಾಡಲಿದು? 2012 ಮಾಡಲು. ಓಕೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಅಡಿಷನಲ್ ಆಗಿ 2 ಏರ್ ಬ್ಯಾಗ್ ಇದೆ. ಸೊ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,85,000 ಹೇಳ್ತಾ ಇದೀವಿ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸೊ 4,80ಗೆ ನಿಮಗೆ ಇಷ್ಟು ದೊಡ್ಡ ವೆಹಿಕಲ್ ಸೇಫ್ಟಿ ವೈಸ್ ಏನಾರ ನೀವು ನೋಡಂಗಿದ್ರೆ ಈ ಗಾಡಿನ ಕಂಪಲ್ಸರಿ ಅಂದ್ರೂ ಪ್ರಿಫರ್ ಮಾಡ್ಬೋದು. ಈ ಗಾಡಿ ಒಂಥರ ವೈಟ್ ಐರಾವತ ಇದ್ದಂಗೆ. ಹೌದು, ಹೋಗೋ ಫೀಲೇ ಬೇರೆ ಫೀಲು. ಸೊ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಕ್ಚುಲಿ. ಓಕೆ ಸರ್. ಫೋರ್ಡ್ ಫಿಯೆಸ್ಟೋ ಇವಾಗೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡ್ತಾರೆ, ಎಷ್ಟೊಂದು ಜನದ ಫೇವ್ರೇಟ್ ಗಾಡಿ ಇದು ಮಾತ್ರ. ಸೊ ಯಾರೋ ಕಮೆಂಟ್ ಹಾಕಿದ್ರು, ಸರ್ ನನಗೆ ಫೋರ್ಡ್ ಫಿಯೆಸ್ಟೋ ಗಾಡಿ ಬೇಕಂತ. ನೋಡ್ತಾ ಇರ್ಬೋದು ಅವ್ರಿಗೋಸ್ಕರ ಈ ಗಾಡಿ. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ, ಪೆಟ್ರೋಲ್ ವೆಹಿಕಲ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದೊಂದು 95,000 ಓಡಿದೆ. ಓಕೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ? 1,60,000 ಕೊಟ್ಟು ಮಾಡ್ತಾ ಇದ್ದೀವಿ. ಓಕೆ. 1,65,000 ಕೊಟ್ಟು ಮಾಡ್ತಾ ಇದ್ದೀವಿ. 150ವರೆಗೂ ಮಾಡ್ಕೊಡ್ತೀವಿ. 150 ಗಂಟ ಮಾಡ್ಕೊಡ್ತೀವಿ ಈ ಸೆಡಾನ್ಗೆ. ಹೌದು. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಓಕೆ ಸರ್. ಸೊ ಬೀಟು ಇವತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ವೈಟ್ ಕಲರ್ ಕಾರ್ಸ್ ನಿಮಗೆ ಜಾಸ್ತಿ ಇದೆ. ಬೀಟ್ ಹುಡ್ಕೋರ್ಗೆ ಇಲ್ಲೊಂದು ಬೀಟ್ ಇದೆ. ಸೊ ಎಷ್ಟೊಂದು ಜನ ಬೀಟ್ಗೆ ಲೈಕ್ ಮಾಡ್ತಿರ್ತೀರ, ಯಾಕಂದರೆ ಇದು ಒಂಥರ ಬೆಸ್ಟ್ ಗಾಡಿ.
ಸೊ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದು. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಈ ಬೀಟು? ಸರ್ 2012 ಮಾಡಲು ವೈಟ್ ಕಲರ್ ಬೀಟು. ಓಕೆ. ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಫ್ರೆಶ್ ಆಗಿ ಇನ್ಸೂರೆನ್ಸ್ ಮಾಡಿ ಸ್ಪೆಷಲ್. ಓಕೆ. ಸರ್ ಸ್ಪೆಷಲ್ ಆಫರ್ ಏನಾರ ಇದೆಯಾ ಈ ಗಾಡಿಗೆ? ಇದು ಚೆವಲೆಟ್ ಬಿಟ್ಟು LT ಟಾಪ್ ಎಂಡ್ ಮಾಡಲು. AC ಪವರ್ ಸ್ಟೀರಿಂಗ್, ಪವರ್ ಅಂಡ್ ಡೀಸೆಲ್ ಇದೆ ಆಯ್ತಾ? ಡೀಸೆಲ್ ವೆಹಿಕಲ್ ಸರ್? ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ, ಅದು ಕೂಡ ಡೀಸೆಲ್. ಹೌದು. ಜಾಸ್ತಿ ಮೈಲೇಜ್ ಬರುತ್ತಲ್ಲ ಸರ್ ಇದು? ಜಾಸ್ತಿ ಮೈಲೇಜ್ ಬರುತ್ತೆ. 23-4 ಗಂಟೆ ಬರುತ್ತೆ. 23-24 ಅಂತ ಆರಾಮಾಗಿ ಮೈಲೇಜ್ ಬರುತ್ತೆ ಆಯ್ತಾ. 2,40,000 ಕೋಟ್ ಮಾಡ್ತಾ ಇದೀವಿ. ಸಂಕ್ರಾಂತಿ ಸ್ಪೆಷಲ್ ಅಂತ 2,20 ಮಾಡ್ಕೊಡ್ತೀವಿ. ಪ್ಲಸ್ ಅಡಿಷನಲ್ ಆಗಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಅಡಿಷನಲ್ ಆಗಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಟ್ಟು 2,20,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಸೊ ಇದರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಅಲೈ ವೀಲ್ಸ್, ಸೊ ಅಲೈ ವೀಲ್ಸ್ ಬರಲ್ಲ ಸಾರಿ, ಅಂಡ್ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಈ ಗಾಡಿ 220 ಫೈನಲ್. ಓಕೆ ಸರ್. i20 ಹುಡ್ಕೋರ್ಗೆ ಇಲ್ಲೊಂದು i20 ಇದೆ, ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಇದೆ i20ಗೆ ಹುಡುಕ್ತಾ ಇರ್ತೀರಾ. ಸೊ ಈ ಗಾಡಿ ಮಾತ್ರ 4020 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಫ್ಯಾನ್ಸಿ ಆಗಿರುತ್ತೆ ಗಾಡಿ ನಂಬರು, ತುಂಬ ಚೆನ್ನಾಗಿದೆ. i20 ಒನ್ ಆಫ್ ದ ಬೆಸ್ಟ್ ಆಪ್ಷನು ನಿಮಗೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 63,000 ಓಡಿದೆ. ಓಕೆ. ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಗಾಡಿಗೆ 4,80,000 ಕೋಟ್ ಮಾಡ್ತಾ ಇದೀವಿ ಸರ್. ಏನಾರ ಒಂದು ಫೈನಲ್ ಪ್ರೈಸು ಹಬ್ಬಕ್ಕೆ ಏನಾರ 460 ಮಾಡ್ಕೊಡ್ತೀವಿ ಸರ್. 460 ಫೈನಲ್? ನೋ ಬಾರ್ಗಿಂಗ್? ನೋ ಬಾರ್ಗಿಂಗ್. ಓಕೆ ಸರ್, ಥ್ಯಾಂಕ್ ಯು. i20ಗೆ ಎಷ್ಟೊಂದು ಜನ ಹುಡುಕ್ತಾ ಇರ್ತೀರಾ, ಇಷ್ಟು ಕಡಿಮೆ ಪ್ರೈಸಲ್ಲಿ ನಿಮಗೆ i20 ಬೆಸ್ಟ್ ಆಪ್ಷನು. ಸೊ ಈಕೋ ಈ ಗಾಡಿಗೆ ನೀವು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಒಂದು ದೊಡ್ಡ ಫ್ಯಾಮಿಲಿ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಕಮರ್ಷಿಯಲ್ ಪರ್ಪಸ್ಸು ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಲಗೇಜ್ ಹಾಕೊಂಡು ಹೋಗ್ಬಿಡ್ಬೋದು. ಸೊ ನಿಮ್ಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸಿಗುತ್ತೆ ಈಕೋ ಅಲ್ಲಿ. ಸರ್ ಈ ಗಾಡಿ ಯಾವ್ದು ಸರ್ ಇದು ಮಾಡಲಿದ್ದು? 2010 ಮಾಡಲು, ಸೆಕೆಂಡ್ ಓನರ್. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು? ಇದು ಒಂದು 69,000 ರನ್ ಆಗಿದೆ. 10 ಮಾಡಲು? ಹೌದು, 10 ಮಾಡಲು. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಹಬ್ಬದ ಆಫರ್ ಕೊಟ್ಬಿಡಿ ಸರ್. 2,60,000. ಓಕೆ. ಹಬ್ಬದ ಆಫರ್ ಅಂತ ಒಂದು 245 ಮಾಡ್ಕೊಡ್ತೀವಿ ಸರ್. 245 ಫೈನಲ್? ನೋ ಬಾರ್ಗಿಂಗ್? ನೋ ಬಾರ್ಗಿಂಗ್. ಓಕೆ ಸರ್, ಥ್ಯಾಂಕ್ ಯು. ಸೊ 245ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಈಗ ಇನ್ನೂ ಒಂದು ಆಫರ್ ಹೇಳ್ಬಿಡಿ ಸರ್. ಸರ್ 2 ಕಾಲ್ ಮಾಡ್ಕೊಟ್ಬಿಡ್ತೀವಿ ಸರ್. 2 ಕಾಲ್ ಫೈನಲ್. ಕುಂತ್ಕೊಂಡು ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಪಕ್ಕ ಲೊಕೇಶನ್ಗೆ ಬಂದ್ರೆ ಇನ್ನೂ ಒಂದು ಆ ಕಡೆ ಈ ಕಡೆ ಎಕ್ಸಾಕ್ಟ್ ಆಗಿ ಆಗೋಗ್ಬಿಡುತ್ತೆ.